ಹಾಸನ ನಗರದ ಶಾಂತಿನಗರ 4ನೇ ಹಂತ ಶಿವಕುಮಾರ ಸ್ವಾಮೀಜಿ ರಸ್ತೆಯ ಸಮೀಪ ಇರುವ ಕುಮಾರಸ್ವಾಮಿ ನಿವಾಸದಲ್ಲಿ ಬೀಗ ಒಡೆದು ಭಾರಿ ಪ್ರಮಾಣದ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಕಳ್ಳರು ದೋಚಿರುವ ಘಟನೆ ಸೋಮವಾರ ಸಂಜೆ ಬೆಳಕಿಗೆ ಬಂದಿದೆ. ಕಳೆದ ವರ್ಷ ಡಿಸೆಂಬರ್ 31ರಂದು ಕುಮಾರಸ್ವಾಮಿ ಕುಟುಂಬದವರು ಬೆಂಗಳೂರಿನ ಸಂಬಂಧಿಕರ ಮನೆಗೆ ಪ್ರಯಾಣ ಬೆಳೆಸಿದ್ದು, ನಂತರ ವಾಪಸ್ 2026 ಜನವರಿ 5ರಂದು ವಾಪಸ್ ಸೋಮವಾರ ಸಂಜೆ 4 ಗಂಟೆಗೆ ಮನೆಗೆ ಬಂದಿದ್ದು, ಮನೆ ಬಾಗಿಲು ಬೇಗ ಮುರಿದಿರುವುದು ಕಂಡುಬಂದಿದೆ. ನಂತರ ಒಳಗೆ ಹೋಗಿ ನೋಡಿದರೆ ಬೀರುವಿನಲ್ಲಿದ್ದ 15 ಲಕ್ಷಕ್ಕೂ ಹೆಚ್ಚಿನ ಮೌಲ್ಯದ ಚಿನ್ನಾಭರಣ ಕಳ್ಳತನವಾಗಿರುವುದು ಕಂಡುಬಂದಿದೆ. ತಕ್ಷಣ ಪೊಲೀಸ್ ಠಾಣೆಗೆ ಕರೆ ಮಾಡಿ ವಿಚಾರ ತಿಳಿಸಿದಾಗ ಶ್ವಾನದಳದ ಜೊತೆಗೆ ಬೆರಳಚ್ಚುಗಾರರು ಆಗಮಿಸಿದ್ದರು. ಆದರೆ ಕಳ್ಳತನವಾಗಿ ತುಂಬಾ ದಿನವಾಗಿದ್ದರಿಂದ ಶ್ವಾನದಳ ಕಂಡುಹಿಡಿಯಲು ಸಾಧ್ಯವಾಗದೆ ವಾಪಸ್ ಹೋಯಿತು. ನಂತರ ಪ್ರಕರಣ ದಾಖಲಿಸಿ ಮುಂದಿನ ತನಿಖೆ ಕೈಗೊಂಡರು. ಕಳ್ಳತನವಾದ ಮನೆಯ ಮಾಲೀಕ ಕುಮಾರಸ್ವಾಮಿ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಡಿಸೆಂಬರ್ 31ರಂದು ಬೆಂಗಳೂರಿಗೆ ತೆರಳಿದ್ದೆವು. ಕುಟುಂಬದವರ ಸಿಸ್ಟರ್ ಮನೆಯ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅಲ್ಲಿಯೇ ವಾಸವಾಗಿದ್ದೆವು. ಜನವರಿ 5ರಂದು ಸೋಮವಾರ ಮನೆಗೆ ವಾಪಸ್ ಬಂದಾಗ ಕಳ್ಳತನವಾಗಿರುವುದು ಗೊತ್ತಾಯಿತು ಎಂದರು. ಕೊಲಿಡಿಯಾ ಲಿಮಿಟೆಡ್ನಲ್ಲಿ ಕೆಲಸ ಮಾಡಿ 2010ರಲ್ಲಿ ನಿವೃತ್ತಿಯಾಗಿದ್ದೇನೆ ಎಂದು ತಿಳಿಸಿದರು. ಕುಮಾರಸ್ವಾಮಿ ಅವರ ಪತ್ನಿ ಉಮಾ ಕುಮಾರಸ್ವಾಮಿ ಮಾತನಾಡಿ, ಡಿಸೆಂಬರ್ 31ರಂದು ಬೆಂಗಳೂರಿನ ನನ್ನ ಅಕ್ಕನ ಮನೆಗೆ ಹೋಗಿ ಸೋಮವಾರ ಸಂಜೆ 4 ಗಂಟೆ ಸುಮಾರಿಗೆ ಮನೆಗೆ ಬಂದಾಗ ಬಾಗಿಲು ಒಡೆದು ಒಳನುಗ್ಗಿ ಬೀರುವಿನಲ್ಲಿದ್ದ ಎಲ್ಲಾ ಚಿನ್ನ ಬೆಳ್ಳಿ ಒಡವೆಗಳನ್ನು ಕಳ್ಳರು ಕಳವು ಮಾಡಿದ್ದಾರೆ ಎಂದರು. ಕಳ್ಳತನವಾದ ಚಿನ್ನಾಭರಣದಲ್ಲಿ ಕರಿಮಣಿ ಚೈನ್, ಲಕ್ಷ್ಮಿ ಡಾಲರ್, ಮುತ್ತಿನ ನೆಕ್ಲೆಸ್, ಪ್ಲೇನ್ ಲಾಂಗ್ ನೆಕ್ಲೆಸ್, 2 ಹರಳಿನ ಉಂಗುರ, 1 ಡೈಮಂಡ್ ಉಂಗುರ, ಅಮೆರಿಕನ್ ಡೈಮಂಡ್ ಉಂಗುರ, ಮಕ್ಕಳ ಉಂಗುರಗಳು, ಚಿನ್ನದ ಓಲೆ, ಜುಮ್ಕಿ, ಕೆಂಪಿನ ಓಲೆ, ಮುತ್ತಿನ ಹಾಗೂ ಅವಳದ ಓಲೆಗಳು, ಲಕ್ಷ್ಮಿ ಕಾಸು, 15 ಗ್ರಾಂ ತುಲದ ಚಿನ್ನದ ಸರ ಸೇರಿದಂತೆ ಸುಮಾರು 20 ತಲ ಚಿನ್ನಾಭರಣಗಳು ಸೇರಿವೆ ಎಂದು ಹೇಳಿದರು. ಇದಲ್ಲದೆ ಬೆಳ್ಳಿಯ ದೊಡ್ಡ ತಟ್ಟೆ, ಚೊಂಬು, ಬಟ್ಟಲುಗಳು, ಪಂಚಪಾತ್ರೆ, ಉದ್ದರಣೆ, ಚಮಚಗಳು, ಕಟೋರಿ, ದೊಡ್ಡ ಹಾಗೂ ಚಿಕ್ಕ ದೀಪದ ಕಂಬಗಳು, ಆರತಿ ತಟ್ಟೆ, ಬೆಳ್ಳಿ ಕಾಲ್ ಚೈನ್ಗಳು, ಉಡುದಾರ, ಹಾಲಗರತಿ, ಕುಂಕುಮ ಡಬ್ಬಿ, ಬೆಳ್ಳಿಯ ಲೋಟಗಳು ಹಾಗೂ ಲೇಡೀಸ್ ವಾಚ್ಗಳು ಸೇರಿ ಬೆಳ್ಳಿ ವಸ್ತುಗಳು ಕಳ್ಳರು ಕಳವು ಮಾಡಿದ್ದಾರೆ. ಮದುವೆ ಸಮಯದಲ್ಲಿ ನಮ್ಮಮ್ಮ ಮಾಡಿಸಿಕೊಟ್ಟ ಎಲ್ಲಾ ಆಭರಣಗಳು ಕಳವಾಗಿದೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಅಕಸ್ಮಾತ್ ಹಣ ಗೊತ್ತಿಲ್ಲ ಇದ್ರೂ ಜಾಸ್ತಿ ಇಲ್ಲ, 2-3 ಸಾವಿರ ಚಿಲ್ಲರೆ ದುಡ್ಡು ಇಟ್ಟಿರ್ತೀವಿ. ಅದೇ ಅಷ್ಟೇ. ಏನು ಸುಮ್ಮನೆ ದಪ್ಪನ ನೋಡಿದೀವಿ ಅಂದ್ರೆ ಹೋಗುವಂತ ಸಾಮಾನು ಇನ್ನೇನು ಇರಲಿಲ್ಲ. ಅದೇನಿತ್ತು ಅದು ಹೋಗಿದೆ ಅಷ್ಟೇ. ಬೀರು ಒಂದೇ ಬೀರಲ್ಲಿ ಅದೇ ಇದ್ದದ್ದು. ಇನ್ನೊಂದು ಬೀರನ್ನು ತೆಗೆದು ನೋಡಿದ್ದಾರೆ ಅವರು. ಅದರಲ್ಲಿ ಏನಿಲ್ಲ, ಅದರಲ್ಲೆಲ್ಲ ಬರೀ ಸುಮ್ಮನೆ ಪೇಪರು, ಫೈಲು, ಬಟ್ಟೆ. ಸರ್, ಎಲ್ಲ ಕಡೆ ಸುರಕ್ಷತೆ ಇರಬೇಕು, ಮನೆ ಹೊರಗಡೆ ಹೋಗೋರು ಅಂತ ಒಂದು ಪ್ರಚಾರ ಮಾಡ್ತಾರೆ ಪೊಲೀಸರು. ನೀವು ಸ್ವಲ್ಪ ಸುರಕ್ಷತೆ ಯಾಕೆ ಮಾಡ್ಕೊಂಡಿಲ್ಲ ಸರ್? ಅದೇ ನಾವು ಆ ಕಡೆ ಗಮನ ಕೊಟ್ಟಿಲ್ಲ, ಆ ಕಡೆ ಗಮನ ಹೋಗಿಲ್ಲ. ನಾವೀಗ 15 ವರ್ಷದಿಂದ ಇಲ್ಲಿದ್ದೀವಿ ಸ್ವಾಮಿ, ಹೀಗೆ ಹೋಗಿ ಬಂದು ಮಾಡ್ತಿದ್ದೀವಿ. ಯಾವಾಗಲೂ ಏನೂ ಆಗಿರಲಿಲ್ಲ ಅಷ್ಟೇ. ಅದರಿಂದ ಕುಮಾರಸ್ವಾಮಿ ಎಲ್ಲ ಹೋಗಿದೆ, ಏನು ಉಳಿದಿಲ್ಲ. ಬೆಳ್ಳಿನೂ ಅಷ್ಟೇ ಒಂದು 3-4 kg ಇತ್ತು. ಮದುವೆಯಿಂದ ಕೊಟ್ಟಿದ್ದ ಪೂಜೆ ಸಾಮಗ್ರಿ ಹಿಡಿದು ಎಲ್ಲ ಹೊಟ್ಟೋಗಿದೆ. ಏನಂದರೆ ಏನು ಉಳಿದಿಲ್ಲ. ಮದುವೆ ಟೈಮಿಂದು. ಅದರಿಂದ ನಮಗೆ ಅದು ಎಷ್ಟು ಏನು ಅಂತ ಹೇಳೋಕ್ಕೆ ಅದು ಗೊತ್ತಿಲ್ಲ. ಅದೆಲ್ಲ ಅಮ್ಮನ ಮನೇಲಿ ಮಾಡಿಸ್ಕೊಡ್ತಿದ್ದು. ನಾವು ಅದನ್ನು ಘಟನೆ ಕುರಿತು ಸಂಬಂಧಿಸಿದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.